ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋಲಿ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿನಿ ಅಂತ. ಹೌದು, ಬೌನ್ಸ್ ಡೈಲಿ ಅಪ್ಲಿಕೇಶನ್ನ ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಹೇಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಒಂದು ಬೈಕ್ನ ರೆಂಟ್ ತಗೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಲಾಸ್ಟಿಗೆ ನಾನು ಪ್ರೈಸ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಒಂದು ದಿವಸಕ್ಕೆ ಎಷ್ಟು ಕಿಲೋಮೀಟರ್ ಹೋಗಬೇಕು ಅನ್ನೋದು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ಒಂಥರ ಚೆನ್ನಾಗಿರುತ್ತೆ. ಅಂತ ಅಂದರೆ ನಮ್ಮ ಹತ್ರ ಏನಾದ್ರು ಬೈಕ್ ಇಲ್ಲ, ನಾನು ಆದರೂ ಕೂಡ ಡೆಲಿವರಿ ಜಾಬ್ ಮಾಡಬೇಕು, ಇಲ್ಲ ಅಂತಂದರೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಬಟ್ ಬೈಕ್ ಬೇಕು ಅನ್ನೋರಿಗೆ ಕೂಡ ಇದು ಯೂಸ್ ಆಗುತ್ತೆ. ಅಂತ ಅಂದರೆ ಬರೀ ಡೆಲಿವರಿ ಜಾಬ್ಗೆ ಅಷ್ಟೇ ಅಲ್ಲ, ಬಟ್ ನಮಗೆ ಬೌನ್ಸ್ ಬೈಕ್ ಬೇಕು ಒಂದಿನ ಬೆಂಗಳೂರಲ್ಲಿ ಓಡಾಡೋಕ್ಕೆ ಅನ್ನೋರಿಗೆ ಅವರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಅದರಿಂದಾಗಿ ಯಾವ ರೀತಿ ನಾವು ರೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿ ಬೌನ್ಸ್ ಡೈಲಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಸರ್ಚ್ ಮಾಡಿ ನೋಡಿ. ಇವಾಗ ಬೌನ್ಸ್ ಡೈಲಿ ಅನ್ನೋದು ಕೂಡ ಇವಾಗ ಇಲ್ಲಿ ಬಂದಿದೆ. ಇವಾಗ ನೀವೇನು ಮಾಡಬೇಕಪ್ಪ ಅಂತ ಮೊದಲಾಗಿ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದ್ದಂಗೆ ಓಪನ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಓಪನ್ ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಟಿಫಿಕೇಶನ್ನ ಸೆಂಡ್ ಮಾಡೋಕ್ಕೆ ಕೇಳುತ್ತೆ. ಅಲೋ ಕೊಡಿ. ಅಲೋ ಕೊಡ್ತಿದ್ದಂಗೆ ನೋಡಿ ನಿಮಗೆ ಈ ಥರ ಬರುತ್ತೆ, ವೆಲ್ಕಮ್ ಟು ಬೌನ್ಸ್ ಡೈಲಿ ಅಂತ ಹೇಳ್ಬಿಟ್ಟು ಕೂಡ ತೋರಿಸುತ್ತೆ. ಆಮೇಲೆ ಅಂದರೆ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ತಾ ಇದೆ. ಎವ್ರಿಥಿಂಗ್ ಯು ನೀಡ್ ಫಾರ್ ಯುವರ್ ಡೈಲಿ ರೈಡ್ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಒಂದು ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ನೀವು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಒ ಟಿ ಪಿ ಬರುತ್ತೆ, 4 ಡಿಜಿಟ್ ಒ ಟಿ ಪಿ ಬರುತ್ತೆ. 4 ಡಿಜಿಟ್ ಒ ಟಿ ಪಿ ಬರ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ಒ ಟಿ ಪಿ ಕೊಡಿ. ಒ ಟಿ ಪಿ ಹಾಕ್ತಿದ್ದಂಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಆಮೇಲೆ ರೆಫರಲ್ ಕೊಡಬೇಕು ಅಂತಂದರೆ ಯಾರು ನಿಮ್ಮ ಫ್ರೆಂಡ್ಸ್ ಯಾರು ರೆಫರ್ ಮಾಡಿರೋ ಅಂತಂದರೆ ಬೇಕಾದ್ರೆ ನೀವು ರೆಫರಲ್ ಕೋಡ್ ಹಾಕೊಂಡು ಅಪ್ಲೈ ರೆಫರ್ ಕೊಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಆದಂಥ ರೆಫರಲ್ ಕೋಡ್ ಇಲ್ಲ. ಅದರಿಂದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಸ್ಕಿಪ್ ಫಾರ್ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಏನು ಮಾಡ್ತೀನಿ ಅಂತ ಅಂದರೆ ಲೊಕೇಶನ್ ಪರ್ಮಿಷನ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ಗ್ರ್ಯಾಂಡ್ ಪರ್ಮಿಷನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲಿಂದ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದಾದಮೇಲಿಂದ ಲೊಕೇಶನ್ನು ಅಲೋ ಆಲ್ ದ ಟೈಮ್ ಅಂತ ಕೇಳ್ತಾ ಇದೆ, ಅದನ್ನು ಕೂಡ ಅಲೋ ಆಲ್ ದ ಟೈಮ್ ಕೊಟ್ಬಿಟ್ಟು ಪರ್ಮಿಷನ್ ಓಪನ್ ಆಗುತ್ತೆ. ಪರ್ಮಿಷನ್ ಓಪನ್ ಆಗ್ತಿದ್ದಂಗೆ ಅಲೋ ಆಲ್ ದ ಟೈಮ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅಷ್ಟೆಲ್ಲ ಆಗ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಡಿಸ್ಪ್ಲೇ ಓವರ್ ದ ಅದರ್ ಆ್ಯಪ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದಕ್ಕೂ ಕೂಡ ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಬಿಟ್ಟು ಡಿಸ್ಪ್ಲೇ ಓವರ್ ದ ಆ್ಯಪ್ಸ್ ಅಂತ ಇದೆಯಲ್ಲ, ಅದನ್ನು ಎನೇಬಲ್ ಮಾಡಿ. ನೋಡಿ ಇವಾಗ ನಾನು ಕೂಡ ಇವಾಗ ಎನೇಬಲ್ ಮಾಡಿದ್ದೀನಿ. ಎನೇಬಲ್ ಮಾಡ್ತಿದ್ದಂಗೆ ಮತ್ತೆ ವಾಪಸ್ ಬರ್ತಿದ್ದಂಗೆ ಏನಪ್ಪ ಅಂತ ಅಂದರೆ ಬುಕ್ ನೋವು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದೆ. ಅಂದರೆ ಇವಾಗ ಬುಕ್ ನೋವು ಅಂತ ತೋರಿಸಾದ್ಮೇಲೆ ಏನಂತ ತೋರಿಸುತ್ತೆ ಅಂತ ಅಂದರೆ ಸ್ಕೂಟರ್ ಸೆಲೆಕ್ಷನ್ನು, ಪೇ ಆ್ಯಂಡ್ ಪಿಕಪ್ ಸ್ಕೂಟರು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಅಂತ ಅಂದರೆ ಸ್ಕೂಟರ್ನ ಮುಂಚೆನೇ ಇವಾಗ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಆಮೇಲೆ ಪೇ ಆ್ಯಂಡ್ ಪಿಕಪ್ ಸ್ಕೂಟರ್ ಅಂತಲೂ ಕೂಡ ಅಲ್ಲಿದೆ. ಅಂತ ಅಂದರೆ ಇವಾಗ ಏನು ಮಾಡಬೇಕು ಅಂತಂದರೆ ಮೂರು ಸ್ಟೆಪ್ ಏನಿದೆ ಅಂತ ಅಂದರೆ ನಾವು ಅಲ್ಲಿ ಸ್ಟೋರ್ ಹತ್ರ ಹೋಗ್ಬೇಕಾಗುತ್ತೆ. ಸ್ಟೋರ್ ಹತ್ರಕ್ಕೆ ಹೋಗೋಕ್ಕೆ ನಮಗೆ ಲೊಕೇಶನ್ ಬೇಕಲ್ಲ, ಅದರಿಂದಾಗಿ ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಹತ್ರದಲ್ಲಿ ಯಾವ ಹಬ್ ಇರುತ್ತೋ ಆ ಹಬ್ಬ ತೋರಿಸುತ್ತೆ. ಈಗ ನೋಡಿ ಹತ್ರದಲ್ಲಿ ನನಗೆ ಯಶವಂತಪುರ ತೋರಿಸ್ತಾ ಇದೆ. ಯಶವಂತಪುರದ ಹತ್ರ ನೋಡಿದ್ರೆ 0 ಸ್ಕೂಟರ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿದಾಗ ಹೆಬ್ಬಾಳ ಬಂತು. ಬಟ್ ಇಲ್ಲಿ ನೋಡಿ ಹೆಬ್ಬಾಳದಲ್ಲೂ ಕೂಡ ವೆಹಿಕಲ್ ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡಿದೆ, ನೆಕ್ಸ್ಟ್ ಅಷ್ಟೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಕೂಡ ಇದೆ ಹಬ್ಬು. ಬಟ್ ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲೂ ಕೂಡ ಇಲ್ಲಿ ಯಾವುದೇ ಆದಂಥ ಬೈಕು ನಮಗೆ ಇಲ್ಲ. ಅದಾದಮೇಲೆ ಬಾನಸವಾಡಿ ಓಪನ್ ಮಾಡಿದೆ. ಯಾವ್ದು ಓಪನ್ ಮಾಡಿದ್ರು ಕೂಡ ಎಲ್ಲೂ ಇರಲ್ಲ. ಅವಾಗ ಏನು ಮಾಡಬೇಕು ನಾವು ಅಂತ ಅಂದರೆ ಸೊ ಇವಾಗ ನಮ್ಮ ಹತ್ರ ಡಿ ಎಲ್ ಇದೆಯಾ ಅವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅಂತ ಅಂದರೆ ಈಗ ಯಶವಂತಪುರಕ್ಕೆ ವಾಪಸ್ ಬರ್ತೀನಿ ನಾನು. ಯಶವಂತಪುರದ ಹತ್ರನೇ ವಾಪಸ್ ಬರ್ತೀನಿ. ನಂಗೆ ಏನು ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಎಲ್ಲೆಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸೊ ನನ್ನ ಹತ್ರ ಈಗ ಡಿ ಎಲ್ ಇದೆ. ಅಂತ ನೀವು ಹೈ ಸ್ಪೀಡ್ ವೆಹಿಕಲ್ ಬೇಕು ಅಂತಂದರೆ ಡಿ ಎಲ್ ಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಬೇಡ ನಂಗೆ ಹೈ ಸ್ಪೀಡು ಲೋ ಸ್ಪೀಡ್ ಅಂತ ಆದರೆ ಡಿ ಎಲ್ ಇಲ್ಲ ಅಂದ್ರೂ ಕೂಡ ಕೊಡ್ತಾರೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನು ಮಾಡ್ತೀನಿ ಅಂತ ಎಸ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ. ಎಸ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದಂಗೆ ಸೆಲೆಕ್ಟ್ ಯುವರ್ ಸ್ಕೂಟರ್ ಅಂತಲೂ ಕೂಡ ಇಲ್ಲಿ ನಮಗೆ ತೋರಿಸುತ್ತೆ. ಅಂತ ಅಂದರೆ ಹೈ ಸ್ಪೀಡ್ ಬೇಕಾ, ಇಲ್ಲ ಅಂತ ಅಂದರೆ ಹೈ ಸ್ಪೀಡ್ ಪ್ರೋ ಬೇಕಾ, ಆ ರೀತಿಯಲ್ಲಿ ಕೇಳ್ತಾ ಇದೆ. ಆಮೇಲೆ ನೋಡಿ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ನೇದಕ್ಕೆ ಹೈ ಸ್ಪೀಡಿಗೆ ಎಷ್ಟಪ್ಪ ಇದೆ ಅಂತ ಅಂದರೆ ಟಾಪ್ ಸ್ಪೀಡ್ ಬಂದು 45 km/h ಅಷ್ಟೇ ಹೊಡೆದು. ಪ್ರೈಸ್ ಸ್ಟಾರ್ಟಿಂಗ್ ಅದು 250 ರೂಪಾಯಿ, ಒಂದು ದಿವಸಕ್ಕೆ 250 ರೂಪಾಯಿ. ಡ್ರೈವಿಂಗ್ ಲೈಸೆನ್ಸ್ ಅದಕ್ಕೂ ಕೂಡ ಬೇಕು. ಹೈ ಸ್ಪೀಡ್ ಪ್ರೋಗೆ ಬಂದ್ಬಿಟ್ಟು 75 km/h ಹೋಗುತ್ತೆ ಅದು. ಆಮೇಲಿಂದ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ 285 per day ಅಂತ ಇದೆ. ಡ್ರೈವಿಂಗ್ ಲೈಸೆನ್ಸ್ ರಿಕ್ವೈರ್ಡ್, ಅದು ಕೂಡ ಎಸ್ ಇದೆ. ಅಂದರೆ ಎರಡಕ್ಕೂ ಕೂಡ ಇದಕ್ಕೆ
ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕಾಗುತ್ತೆ. ಇವಾಗ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನೀಗ ಸದ್ಯಕ್ಕೆ ಹೈ ಸ್ಪೀಡ್ ಪ್ರೋನೇ ಸೆಲೆಕ್ಟ್ ಮಾಡ್ಕೊತೀನಿ. ಹೈ ಸ್ಪೀಡ್ ಪ್ರೋನ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ಏನಾಗುತ್ತೆ ಅಂತ ಅಂದರೆ ನಮಗೆ ಈಗ ಒಂದು ಶೆಡ್ಯೂಲ್ ಬರುತ್ತೆ. ಅಂತ ಅಂದರೆ ನಮಗೆ ಯಾವತ್ತು ಅಂತ ಅಂದರೆ ಇವತ್ತು ಯಾವುದೇ ಆದಂಥ ಬೈಕಲ್ಲಿ ಇಲ್ಲ ಅಂದರೆ ಯಾವುದು ಕೂಡ ಇಲ್ಲ, ಅದರಿಂದಾಗಿ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ 49 rupees ಏನೋ ಸ್ಟಾರ್ಟಿಂಗ್ ಇವಾಗಲೇ ಕಟ್ಟಿಸ್ಕೊಂತಾನೆ. ಬೇಕು ಅಂತಂದರೆ ಅದು ರೀಫಂಡ್ ಕೂಡ ಆಗುತ್ತೆ. ಬಟ್ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ನೆಕ್ಸ್ಟ್ ನಮ್ಗೆ ಯಾವಾಗ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನನಗೆ ಬೇಕಾಗುತ್ತೆ. ಅವಾಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ. 13 ಡೇಟಿಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. 13 ಡೇಟಿಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಹಂಗೆ ನೋಡಿ ಇವಾಗ 49 rupees ಈಗ ಅಮೌಂಟ್ನ ಕೇಳ್ತದೆ. ಏನಕ್ಕೆ ಅಂತ ಅಂದರೆ ಪ್ರೀ ಬುಕ್ಕಿಂಗೇ ಮಾಡ್ಕೊಬೇಕು, ನಾವು ಮುಂಚೆನೇ ಬುಕ್ ಮಾಡ್ಕೊಬೇಕು. ಅದರಿಂದಾಗಿ 49 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ. ಅದರಿಂದಾಗಿ ಈಗ 49 ರೂಪಾಯಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಪೇ ಕೊಡ್ತೀನಿ. ಅವಾಗ ಫೋನ್ಪೇ ಆಪ್ಷನ್ ಬರುತ್ತೆ. ಫೋನ್ಪೇ ನಿಮ್ಮ ಹತ್ರ ಯಾವುದೇ ಇರ್ತೋ ಅದರಲ್ಲಿ ನೀವು 49 rupees ಬೌನ್ಸ್ಗೆ ಸೆಂಡ್ ಮಾಡಿ ಅಂತಂದರೆ ಇವಾಗ ನೋಡಿ ಇವಾಗ 49 rupees ಕೂಡ ಇವಾಗ ನಾನು ಸೆಂಡ್ ಮಾಡಿದೆ. ಆಮೇಲೆ ನೋಡಿ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಅನ್ನೋದು ಕೂಡ ಇಲ್ಲಿ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ ಈಗ ಬುಕ್ ಮಾಡಿವಲ್ಲ, ಬುಕ್ ಮಾಡಿರೋ ದಿನಕ್ಕೆ ನಾವು ಅಲ್ಲಿ ಹಬ್ಬ ಹತ್ರ ಹೋದರೆ ನಮಗೆ ಅವಾಗ ವೆಹಿಕಲ್ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಪ್ರೀ ಬುಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅದಕ್ಕೆ ಅವಾಗ ವೆಹಿಕಲ್ ಇಟ್ಕೊಂಡಿರ್ತಾರೆ. ಈಗ ಸದ್ಯಕ್ಕಂತೂ ವೆಹಿಕಲ್ ಇಲ್ವೇ ಇಲ್ಲ ಗೈಸ್. ಏನಕ್ಕೆ ಅಂತ ಅಂದರೆ ಬೌನ್ಸಲ್ಲಿ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಅಂದರೆ ಬೇರೆ ಗಾಡಿಗಳ ಥರ ಈಸಿಯಾಗಿ ಸಿಗ್ತಾ ಇಲ್ಲ ಅದು. ಏನಕ್ಕೆ ಅಂತಂದರೆ ಬರೀ ಡೆಲಿವರಿ ಜಾಬ್ ಮಾಡೋರಲ್ಲ, ಯಾರು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಬೋದಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ಅಷ್ಟಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನೋಡಿ ಇಷ್ಟೆಲ್ಲ ಆಗಾದ್ಮೇಲೆ ಇವಾಗ ಮೊದಲನೇದಾಗಿ ಇವಾಗ ಪ್ರೈಸ್ ತಿಳಿಸ್ಕೊಡ್ಬೇಕಲ್ವ ನಿಮಗೆ. ಒಂದು ರಫ್ ಆಗಿ ನಮಗೆ ತಿರುಗಿಸ್ತೀನಿ ಅಂತಾನೆ ಸ್ಕ್ರೀನಲ್ಲೂ ಕೂಡ ನಾನು ಇವಾಗ ಹಾಕಿರ್ತೀನಿ ನೋಡಿ. ಸೊ ಒಂದು ಬಂದು ನೋಡಿ ಇವಾಗ ಫಸ್ಟು ಒಂದು ದಿವಸಕ್ಕೆ 300 ರೂಪಾಯಿ ಪರ್ ಡೇ. ಟೋಟಲ್ ಪ್ರೈಸ್ 300 ರೂಪಾಯಿ ಇನ್ಕ್ಲೂಡಿಂಗ್ 100 kilometers ಅಷ್ಟೇ. ಈಗ ಮೇಯ್ನ್ ಏನು ಅಂತ ಅಂದರೆ ನಮಗೆ ಕಿಲೋಮೀಟರ್ಸ್ ರೇಂಜ್ ಬೇಕಾಗಿರುತ್ತೆ. ಅಂದರೆ ಇವಾಗ ಏನಾದ್ರು ನಾವು ಡೆಲಿವರಿ ಜಾಬ್ ಮಾಡ್ತೀವಿ ಅಂತಂದರೆ ಮಿನಿಮಮ್ ಅಂತಂದ್ರೂ 150ರಿಂದ 200 kilometer ನಮಗೆ ಬೇಕಾಗುತ್ತೆ. ಅದರಿಂದಾಗಿ ನಾವು ನೋಡಿ ಒಂದು ದಿನಕ್ಕೆ ತಾಣ್ತೀವಿ ಅಂತ ಅಂದರೆ ಇವಾಗ ಎಷ್ಟಿದೆ ಅಂತ ಅಂದರೆ 300 ರೂಪಾಯಿ ಇದೆ ಒಂದು ದಿನಕ್ಕೆ. ಆಮೇಲೆ ರೇಂಜ್ ಕಮ್ಮಿ ಇದೆ, 300 ರೂಪಾಯಿ ಕೊಟ್ಟರು ಕೂಡ ರೇಂಜು ಅನ್ಲಿಮಿಟೆಡ್ ಆಗಿದ್ರೆ ಏನು ಮಾಡ್ಬೋದಾಗಿತ್ತು ಗೊತ್ತಾ, ಎಷ್ಟಾರು ಆಗಲಿ ಬಿಡು ನಮ್ಗೆ ಹೆಂಗಿದ್ರು ಪೆಟ್ರೋಲಿಗೆ 300 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಏನು ಮಾಡೋರು ಅಂತಂದರೆ ರೆಂಟಲ್ ವೆಹಿಕಲೇ ತಗೊಳೋರು. ಬಟ್ ಕಮ್ಮಿ ಇದೆ, ಕಿಲೋಮೀಟರು ಕಮ್ಮಿ ಇದೆ, 100 kilometer ಅಷ್ಟೇ ರೇಂಜ್ ಕೊಟ್ಟಿರೋದು. ಈಗ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ 3 ದಿವಸಕ್ಕೆ ತಾಣ್ತೀವಿ ಅಂತಂದರೆ 300 kilometer ಅಷ್ಟೇ, ಅಂದರೆ ಸೇಮ್ ಅಷ್ಟೇ ಬಂತು. 5 ದಿವಸಕ್ಕೆ 600 kilometer ಆಲ್ಮೋಸ್ಟ್ ಅದು ಗೈಸ್ ಎಲ್ಲ ಹೇಳ್ತಲ್ವಾ. ಇವಾಗ ನಾವು ತೊಗೊಳ್ತೀವಿ ಅಂತಂದರೆ ಎಲ್ಲನೂ ಕೂಡ ಅಷ್ಟೇ ಸೇಮ್. ಇವಾಗ ಒಂದು ದಿವಸಕ್ಕೆ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾನೆ ಅಂತ ಅಂದರೆ 100 kilometer ಅಷ್ಟೇ ಕೊಡ್ದು. ಇದರಲ್ಲಿ ಬೆಸ್ಟ್ ಏನು ಅಂತ ಅಂದರೆ ನಾವೇನಾದ್ರು ಡೆಲಿವರಿ ಜಾಬಿಗೆ ತೊಗೊಳ್ತಾ ಇದೀವಿ ಅಂತಂದರೆ 30 days ಇದೆಯಲ್ಲ, 30 days ಇದು ಬೆಸ್ಟು. ಬಟ್ ಏನಾಗುತ್ತೆ ಅಂತ ಅಂದರೆ 3000 kilometer ರೇಂಜ್ ಕೊಟ್ಟಿದ್ದನ ಅದು ಬೇಗ ಖಾಲಿ ಆಗೋಗುತ್ತೆ. ಅಂತ ಅಂದರೆ ಒಂದು 15 ದಿವಸಕ್ಕೆಲ್ಲ ನಾವು 15 ದಿವಸ ಕಂಟಿನ್ಯೂಸ್ ಆಗಿ ನಾವು ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ 15 ದಿವಸಕ್ಕೆಲ್ಲ ರೇಂಜ್ ಮುಗ್ದೇ ಹೋಗುತ್ತೆ. ಬಟ್ 15 ದಿವಸಕ್ಕೆ ನೀವು ಎಷ್ಟು ಕಟ್ಟಬೇಕು ಹೇಳಿ, 7499 ಅಂತ ಅಂದರೆ 7500 ನೀವು ಬರೀ ಬೈಕಿಗೆ ಕಟ್ಟಬೇಕಾಗುತ್ತೆ. ಬಟ್ ನಮಗೆ ಫ್ಯೂಯಲ್ ಎಕ್ಸ್ಪೆನ್ಸು ಅಷ್ಟೇ ಬರುತ್ತೆ ಗಾಯ್ಸ್, 300 ರೂಪಾಯಿ ಬರುತ್ತೆ. ಬಟ್ ಏನು ಅಂತ ಅಂದರೆ ಒಂದು ದಿವಸಕ್ಕೆ ಬರುತ್ತೆ, ಒಂದು ದಿವಸಕ್ಕೆ ಆಲ್ಮೋಸ್ಟ್ ನಮಗೂ ಕೂಡ 300 ರೂಪಾಯಿ ಬರುತ್ತೆ. ಬಟ್ ಅದೇ ಹೇಳ್ತಾವ ರೇಂಜ್ ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು. ಬಟ್ 15 ದಿವಸಕ್ಕೆ ಇಲ್ಲಿ ರೇಂಜ್ ಮುಗ್ದೋಗುತ್ತೆ. 15 ದಿವಸಕ್ಕೆ 300 ರೂಪಾಯಿ ಅಂತ ಅಂದ್ರೂ ಕೂಡ ಅಷ್ಟೇ ಬರುತ್ತೆ. ಅಂತ ಅಂದರೆ ಜಾಸ್ತಿ ಆಗೋಗುತ್ತೆ ಗೈಸ್, 7,500 ಟೋಟಲ್ ಆಗಿ 15,000 ರೂಪಾಯಿ ನಮಗೆ ಬರೀ ರೆಂಟಲ್ಲೇ ಆಗೋಗುತ್ತೆ. 15,000 ರೂಪಾಯಿ ರೆಂಟಲ್ ಕೊಟ್ಬಿಟ್ಟು ನಾವು ತೊಗೊಬೇಕಾಗುತ್ತೆ. ಅಂತ ಅಂದರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ 15,000 ಅಷ್ಟೇನಾಗಲ್ಲ, ಅದಕ್ಕಿಂತ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರ ಎಲ್ಲ ಇರುತ್ತೆ ನಾವೇನಾದ್ರು ರೆಂಟಲ್ ವೆಹಿಕಲ್ ತೊಗೊಳ್ತೀವಿ ಅಂತ ಅಂದರೆ. ಸೊ ಈ ಥರ ಎಲ್ಲ ಇರುತ್ತೆ, ಅಂದರೆ ಅನ್ಲಿಮಿಟೆಡ್ ಸಿಕ್ಕಿದ್ರೆ ತುಂಬ ಸಖತ್ತಾಗಿರುತ್ತೆ. ಬಟ್ ಇನ್ನೇನಾಗುತ್ತೆ ಅಂತ ಅಂದರೆ ಮುಂಚೆ ಎಲ್ಲರೂ ಕೂಡ ಅಷ್ಟೇ, ಮುಂಚೆ ಯಾವ್ಯಾವ ರೆಂಟಲ್ ವೆಹಿಕಲ್ ಇದ್ವೋ ಅವರೆಲ್ಲರೂ ಕೂಡ ಅನ್ಲಿಮಿಟೆಡೇ ಕೊಡ್ತಾ ಇರೋದು. ನೆಕ್ಸ್ಟ್ ಹೋಗ್ತಾ ಏನು ಮಾಡೋರು ಅಂತಂದರೆ ಎಲ್ಲರೂ ಕೂಡ ಕಿಲೋಮೀಟರ್ ಬೇಸಿಸ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಏನಕ್ಕೆ ಅಂತಂದರೆ ಕಿಲೋಮೀಟರ್ ಬೇಸಿಸ್ ಮೇಲೆ ಆದರೆ ಅವರು ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದಲ್ಲ, ಕಿಲೋಮೀಟರ್ಗಿಂತ ಜಾಸ್ತಿ ಹೋದರೆ ಆ ಥರ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿಯಲ್ಲಿ ಮಾಡಿ ಇಟ್ಟಿದ್ದಾರೆ. ಅಂತ ಅಂದರೆ ಇವಾಗ ಏನಾದ್ರು ನಾವು ರೆಂಟಲ್ ತೊಗೊಂಡು ಬರ್ತೀವಿ ಅಂತಂದರೆ ಗೈಸ್ ಆಲ್ಮೋಸ್ಟ್ ಅದು ವೆಹಿಕಲ್ ಖರ್ಚು ಅಷ್ಟು ಬಂದೇ ಬರುತ್ತೆ. ನಾವು ಅಂದರೆ ಅನ್ಕೊಬೋದು ನಾವು ಫುಡ್ ಡೆಲಿವರಿ ಜಾಬಲ್ಲಿ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಬೋದು. ಬಟ್ ಇವಾಗ ಏನು ಹೇಳ್ತಾವ, ನಮ್ಮ ಓನ್ ವೆಹಿಕಲ್ ಆದರೂ ಕೂಡ ಅಷ್ಟೇ ವೆಹಿಕಲ್ ಹಾಳಾಗುತ್ತೆ ನಮ್ಮದು. ಜೊತೆಯಲ್ಲಿ ಡೈಲಿ ಕೂಡ ಪೆಟ್ರೋಲ್ ಹಾಕ್ಸ್ಲೇಬೇಕು. ಆಮೇಲಿಂದ ಇನ್ನೊಂದು 1 ತಿಂಗ್ಳಿಗೆ ಒಂದ್ಸಲ ನಾವು ಸರ್ವಿಸ್ ಮಾಡಿಸ್ಲೇಬೇಕು. ಈಗ ಅದೇನು 3000 kilometer ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, 3000 kilometerಗೆ ನಮ್ಮ ಬೈಕ್ ಸರ್ವಿಸ್ ಮಾಡಿಸ್ಲೇಬೇಕಾ? 3000ಕ್ಕೆ ಸರ್ವಿಸ್ ಮಾಡಿಸ್ಲಿಲ್ಲ ಅಂತಂದರೆ ಇಂಜಿನ್ ಅಂತೂ ಇರೋದೇ ಇಲ್ಲ ಬಿಡಿ. ಆ ಬೆಂಗಳೂರು ಟ್ರಾಫಿಕಲ್ಲಿ ಎಷ್ಟು ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಬೇರೆ ಎಲ್ಲೂ ಹೋದ್ರೂ ನಮ್ಗೆ ಅಷ್ಟು ಹೀಟ್ ಆಗಲ್ಲ. ಬಟ್ ಬೆಂಗಳೂರು ಟ್ರಾಫಿಕಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ಟ್ರಾಫಿಕಲ್ಲಿ ನಿಲ್ಸ್ಕೊಂಡಿರ್ತೀವಲ್ಲ, ಅದರಿಂದಾಗಿ ತುಂಬ ಅಂದರೆ ಇಂಜಿನ್ ತುಂಬ ಹೀಟ್ ಬರುತ್ತೆ. ಅದರಿಂದ ಏನಾಗುತ್ತೆ ಅಂತ ಅಂದರೆ ಅಷ್ಟೇ ಖರ್ಚು ಬರುತ್ತೆ ಆಲ್ಮೋಸ್ಟ್. ಅದು ಇದು ಕೂಡ ಅಷ್ಟೇ, ಸರ್ವಿಸ್ ಎಲ್ಲ ಮಾಡಿಸ್ಬೇಕು, ಪೆಟ್ರೋಲು ಎಲ್ಲ ಕೂಡ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ಸೊ ಏನಾದ್ರು ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತಂದರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ನಾವು ಬೆಂಗಳೂರಲ್ಲಿ ಇದ್ದೆ ಅಂತಂದರೆ
ನಮ್ಮ ಗಾಡಿ ಸೇಫ್ ಆಗುತ್ತಲ್ಲ ಇಲ್ಲಿ, ನಮ್ಮ ಗಾಡಿ ಏನೋ ಕೆಟ್ಟೋಗಲ್ಲ. ಸೊ ನಮ್ಮ ಗಾಡಿ ಸೇಫ್ ಆಗುತ್ತೆ. ಬಟ್ ಪೆಟ್ರೋಲಿಗೆ ಎಷ್ಟಾಗುತ್ತೋ ಅಷ್ಟು ಇದು ಕೊಟ್ಟು ಇಲ್ಲಿ ನಾವು ಸೇರ್ಕೊಬೋದು. ಅದೇ ರೇಂಜ್ ಸ್ವಲ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್. ರೇಂಜ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೆ. ಬಟ್ 100 ಕಿಲೋಮೀಟರ್ ರೇಂಜ್ ಎಲ್ಲವೂ ಸಾಕಾಗಲ್ಲ ನಮಗೆ. ಏನಕ್ಕೆ ಅಂದರೆ ಸ್ವ್ಯಾಪ್ ಬೇರೆ ಇರೋದು, ಸ್ವ್ಯಾಪ್ ಇರೋದ್ರಿಂದ ಆರಾಮಾಗಿ ಸ್ವ್ಯಾಪ್ ಮಾಡ್ಕೊಂಡು ಮಾಡ್ಬೋದಾಯ್ತು. ರೇಂಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು. ನೋಡಿ, ಆರಾಮಾಗಿ ನೀವು ಬೌನ್ಸ್ ಏನಾದ್ರು ಗಾಡಿ ತಗೋಬೇಕು ಅಂತಂದರೆ ಇಷ್ಟೇ ಸ್ಟೆಪ್ಪು. ಈಸಿಯಾಗಿ ನೀವು ಬೌನ್ಸ್ನ ಬೇಕು ಅಂತಂದರೆ ನೀವು ರೆಂಟ್ ಕೂಡ ಮಾಡ್ಕೊಬೋದು. ರೆಂಟ್ ಮಾಡ್ಕೊಂಡು ಡೆಲಿವರಿ ಜಾಬ್ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.